ಎಪಿಸೋಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಲಕ್ಸುರಿ ಪ್ಯಾಂಟ್ಸ್ ಬಗ್ಗೆ ಮಾತಾಡ್ಬಿಡೋಣ. ಬಿಗ್ ಬಾಸ್ ಮನೇಲಿ ಬಿಗ್ ಬಾಸು ಲಕ್ಸುರಿ ಪ್ಯಾಂಟ್ಸ್ ಅಂತ ಕೊಡ್ತಾರೆ. ಆ ವೀಕಲ್ಲಿ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ಆ ಟೀಮ್ ಯಾವ ಟೀಮ್ ವಿನ್ ಆಗಿರುತ್ತೆ ಅವ್ರಿಗೆ ಒಂದಷ್ಟು ದುಡ್ಡು ಅಂತ ಕೊಡ್ತಾರೆ. ಅದರಲ್ಲಿ ಅವರು ಏನಾದರೂ ಒಂದು ಐಟಮು ಅಂದರೆ ಫ್ಯಾನ್ಸಿ ಐಟಮು ಮನೆಯಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡದಿರೋಂಥ ಒಂದಷ್ಟು ಐಟಮ್ನ ಅವರು ಬೈ ಮಾಡಿ ತಿನ್ಬೋದು. ಅದರಲ್ಲಿ ತುಪ್ಪ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅಥವಾ ಮಶ್ರೂಮ್ ಆಗಿರ್ಬೋದು, ಈ ಥರ ಒಂದಷ್ಟು ಐಟಮ್ಸ್ ಇರುತ್ತೆ, ಫ್ಯಾನ್ಸಿ ಐಟಮ್ಸು. ಅಂದರೆ ರೆಗ್ಯುಲರ್ ಆಗಿ ಬರದೇ ಇರೋದು, ಆಯಿತಾ. ಯಾರೋ ಎಲ್ಲ ಚಿಕನ್ನು ಎಲ್ಲ ತಿಂದು ಸುಮಾರು ದಿನ ಆಗೋಗಿರುತ್ತೆ, ತಿನ್ನಬೇಕು ಅನ್ಸಿರುತ್ತೆ. ಸೊ ವಿನ್ ಆದಾಗ ಅದೊಂದು ಆಸೆ ಇರುತ್ತೆ, ಆಯಿತಾ. ಲಕ್ಸುರಿ ಬರುತ್ತೆ, ಏನಾದರೂ ತಿನ್ಬೋದು ನಾವು ಮಾಡಿಕೊಂಡು, ಚಿಕನ್ ಏನಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಲಕ್ಸುರಿಗೆ ಕೊಟ್ಟಿದ್ದಾರೆ, ಅದು ಯಾಕೆ 2 ನಿಮಿಷ ಕೊಟ್ಟವ್ರೆ ಅಂತ. ಆರಾಮಾಗಿ ಪಾಪ ವಾರೆಲ್ಲ ಆಡಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಒಂದು 5-10 ನಿಮಿಷ ಕೊಟ್ಬಿಟ್ಟು ಆರಾಮಾಗಿ ಬರ್ಕೊಳ್ಳಿ ಬಿಡು, ಏನಾಗೋಯ್ತು. ಅದೇ ಯಾಕೆ ಹಂಗೆ 2 ನಿಮಿಷ ಕೊಟ್ಬಿಟ್ಟು ಪಾಪ ಹಂಗೆ ಆಸೆ. ಅದು ಹೆಂಗೆ ಗೊತ್ತಾ, ಹಿಂಗೆ ತಟ್ಟೆಗೆ ಅದೇನೋ ಕೊಟ್ಬಿಟ್ಟು ಹಿಂಗೆ ಕಿದ್ಕೊಂಡಂಗೆ ಆಗುತ್ತೆ ಗುರು, ಅವ್ರೆಲ್ಲ ಫೀಲ್ ಮಾಡ್ಕೊಳ್ಳೋದು ನೋಡಿದ್ರೆ. ಸೊ ಆರಾಮಾಗಿ ಒಂದು 5-10 ನಿಮಿಷ ಕೊಟ್ಟರೆ ಏನಾಗುತ್ತಪ್ಪ. ನೀವು ಹಂಗಿದ್ರು ಗೇಮೆಲ್ಲ ಆಡಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಅದೊಂದು ಟೈಮ್ ಆಡ್ಬಿಡ್ಬೋದು ತೆಗಿ. 2 ನಿಮಿಷ ಟೈಮ್ ಕೊಟ್ಬಿಟ್ಟು ಬರೀರಿ ಅಂತ ಕೊಡೋಕ್ಕಿಂತ ಆರಾಮಾಗಿ ಒಂದು 10 ನಿಮಿಷ ಟೈಮ್ ಕೊಟ್ಟು ಆರಾಮಾಗಿ ಬರೀರಪ್ಪ. ಅಂದರೆ ನೀಟಾಗಿ ಬರೆದ್ಬಿಟ್ಟು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿರ್ತಾರಪ್ಪ. ಏನಾಗೋಗುತ್ತೆ, ಕೊಡೋದೇ ಉಂಟಂತೆ. ಒಂದು 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ರೇನು. ಎಪಿಸೋಡ್ ವಿಚಾರಕ್ಕೆ ಬರೋದಾದರೆ, ನಿನ್ನೆ ಎಲ್ಲಿ ಗೇಮ್ ಸ್ಟಾಪ್ ಆಗಿತ್ತೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಗೌತಮಿ ಅವರು ಹೋಗಿ ಗೋಲ್ಡನ್ ಬಾಲ್ನೇ ಹಿಡ್ಕೊಂಡು ಆರಾಮಾಗಿ ಯಾರು ನಾಮಿನೇಟ್ ಮಾಡೋದಂಗೆ ಸೇಫ್ ಆಗ್ತಾ ಇರ್ತಾರೆ. ಆ್ಯಂಡ್ ಶಿಶಿರ್ ಅವರು ಲಾಸ್ಟಲ್ಲಿ ಜಾಸ್ತಿ ಚಿಕ್ಕ ಬಾಲ್ಗಳನ್ನ ಕಲೆಕ್ಟ್ ಮಾಡಿ ರಜತ್ ಅವ್ರನ್ನ ಹೊರಗೆ ಹಾಕಿ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅರ್ಹತೆಯನ್ನು ಪಡ್ಕೊತಾರೆ. ಆ್ಯಂಡ್ ಇದ್ರ ಮಧ್ಯೆ ಚೈತ್ರ ಅವರು ಗುರು ಆಡ್ತಾ ಇರೋದವರು, ಕಷ್ಟಪಡ್ತಾ ಇರೋದವರು, ಮಧ್ಯದಲ್ಲಿ ಕಡ್ಡಿ ಆಡ್ಸೋಕೆ ಹೋಯ್ತಾರಲ್ಲ, ನ್ಯಾಯನ ಅದು. ಏನು ಮಾಡಬೇಕು ಅಂತ ಮಾಡಿದ್ದೀರಾ ಚೈತ್ರ ಅವರು? ಅಲ್ಲಿರೋನೇ ಹುಚ್ಚರು ಮಾಡಬೇಕು ಅಂತ ಮಾಡಿದ್ದೀರಾ? ಏನು ಮಾಡಿದ್ದೀರಾ ನೀವು ಚೈತ್ರ ಅವರು? ಪಾಪ ರಜದ ಕಷ್ಟಪಡ್ಕೊಂಡು ಹಂಗೆಲ್ಲ ಆಡ್ತವ್ರೆ, ಅಲ್ಲಿ ಹೋಗ್ಬಿಟ್ಟು ತಾಯೇ ನೀನು ಕಾಪಾಡ್ಬಿಟ್ಟೆ ಕಣಮ್ಮ, ಕಾಪಾಡ್ಬಿಟ್ಟೆ. ಹಾ ಏನು ಕಾಪಾಡ್ತಾರೆ ತಾಯಿ? ಅದು ಪ್ರಳಯ ಆಗಿ ಎಲ್ಲ ಕೊಚ್ಕೊಂಡು ಹೋಗ್ತೈತೆ, ಚೆನ್ನೈಯಲ್ಲಿ ಅಲ್ಲಿ ರೈನ್ ಬರ್ತೈತೆ, ಅಷ್ಟೆಲ್ಲ ಕೊಚ್ಕೊಂಡು ಹೋಗ್ತೈತೆ, ಅಷ್ಟೆಲ್ಲ ಜನ ಸಂಕಷ್ಟದಲ್ಲವ್ರೆ. ಅಲ್ಲಿ ಹೋಗೋದ್ಬಿಟ್ಟು ತಾಯಿ ಇಲ್ಲಿ ಗೇಮ್ ಆಡ್ಸಕ್ಕೆ ಬಂದಿದ್ರಂತೆ ಇವ್ರಿಗೆ, ಚೈತ್ರ ಅವ್ರಿಗೆ. ಗೇಮಲ್ಲಿ ಇವ್ರು ಕೈ ಮುಕ್ಕೊಂಡು ಬೇಡ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರು ರಜತ್ ಅವ್ರನ್ನ ಸೋಲ್ಸಕ್ಕೆ ಬಂದಿರುತ್ತಂತೆ. ನೀವೇ ಅನ್ಕೋಬೇಕಷ್ಟೇ. ನೀವು ಆಡೋ ಹುಟ್ಟಿಗೆ ದೇವರು ಬರ್ತಾರ ನಿಮ್ಮ ಹತ್ರ, ದೇವರೇ ಒಡೋಗ್ಬಿಡುತ್ತೆ ಚೈತ್ರ ಅವ್ರನ್ನ ನೋಡ್ಬಿಟ್ರೆ. ಅಮ್ಮ ನಿನ್ನ ಹತ್ರ ನಾನು ಬರಲ್ಲ ಕಣಮ್ಮ, ನಾನು ಬೇಡ್ಕೊಳ್ಳೇ ಬೇಡ ಅಂದ್ಬಿಡುತ್ತೆ ದೇವ್ರೆ. ದೇವ್ರಿಗೇನೆ ಓಡಿಸ್ಬಿಡ್ತಾರೆ ಮಾಡ್ಬಿಟ್ಟು. ಅಮ್ಮ ಕಾಪಾಡ್ಬಿಟ್ಟೆ ಕಣಮ್ಮ, ಕಾಪಾಡ್ಬಿಟ್ಟೆ. ಏನು ಕಾಪಾಡ್ತಾರೆ? ರಜತ್ ಅವರು ಮಾತ್ರ ಸರಸರೇ ಬೈದಾಕಿದ್ರು. ದಿನ ಹುಚ್ಚು ಜಾಸ್ತಿ ಆಗ್ತದೆ ಅಂತೆ. ಏನೇನು ಬೈತಾರೆ ಗುರು ಈ ರಜತ್ ಅವರು. ಮಂಜಣ್ಣಗೆ ರೋಗಿಷ್ಟ ರಾಜ ಅಂತೆ, ಇವ್ರಿಗೆ ಚೈತ್ರ ಅವ್ರಿಗೆ ಹುಚ್ಚಿಡ್ದ್ಬಿಟ್ಟೈತೆ, ಬತ್ತಾ ಹುಚ್ಚು ಜಾಸ್ತಿ ಆಗ್ತೈತೆ ಅಂತೆ. ಅಯ್ಯೋ ಕಾಮಿಡಿ ಗುರು, ಸರಿಯಾಗಿ ಸೈಕಾಗಿ ಬೈತಾರೆ ಮಾತ್ರ, ಆಯಿತಾ. ನೆಕ್ಸ್ಟು ಧನರಾಜ್ ಅವರು ಎಂಥ ಭಾವನಾತ್ಮಕ ಜೀವಿ ಅಂದರೆ, ಏನೇ ಆಗಲಿ ಮನೇಲಿ ಏನೇ ನಡೀಲಿ ಹೋಗಿ ಹೋಗುನ. ಇವಾಗ ಹೆಂಗೆ ಅಂದರೆ, ಯಾರೋ ಒಂದು ಮನೇಲಿ ಯಾರೋ ಮುಖ್ಯಸ್ಥರು, ಇವಾಗ ತಂದೆನೋ ತಾಯಿನೋ ಅವರು ವಿಧಿವಶರಾಗಿದ್ದಾರೆ ಅಂದರೆ, ಯಾರೋ ಒಳ್ಳೇದಾದರೆ ಅವನು ಹೋಗ್ಬಿಟ್ಟು ಫೋಟೋದ ಹತ್ರ ಬೇಡ್ಕೊತಾ ಹೇಳ್ತಾ ಇರ್ತಾನಲ್ಲ, ಇವತ್ತು ಹಿಂಗಾಯಿತು ಅಮ್ಮ, ಇವತ್ತು ಹಿಂಗಾಯಿತು ಅಂತ ಹೇಳ್ಕೊತಾ ಇರ್ತಾನಲ್ಲ. ಹಂಗೆ ಧನರಾಜ್ ಅವರು ಅವ್ರ ಮನದಾಳದ ಮಾತನ್ನ ಎಲ್ಲ ಹೋಗ್ಬಿಟ್ಟು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಹನುಮಂತನ ಕೂರಿಸ್ಕೊಬಿಟ್ಟು, ಹಿಂಗಾಗ್ತದಲ್ವ ಹನುಮಂತ, ಹಿಂಗಾಗ್ತದಲ್ಲ, ಚೆಂದ ಆಗ್ತದಲ್ಲ ಅಂತ ಅವ್ರ ಮನದಾಳದ ಮಾತನ್ನ ಹೇಳ್ಕೊತಾ ಇರ್ತಾರೆ. ಹನುಮಂತನೇನು ಇದು ಮಾಡ್ಕೊಂಡ್ಬಿಟ್ಟವ್ರು ಅವರು, ಆಯ್ತು. ಅವ್ರ ಮನದಾಳದ ಮಾತನ್ನ ಹೇಳೋಕೆ ಅಂತಲೇ ಹನುಮಂತನ ಹಿಡ್ಕೊಂಡ್ಬಿಟ್ಟವ್ರೆ. ಹೋಗುವಾಗ ಅವ್ರ ಮನದಾಳದ ಮಾತನ್ನ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಬರೋದಾದ್ರೆ, ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕನ್ನು ಗೆದ್ದು ಕ್ಯಾಪ್ಟನ್ ಆಗಿದ್ದು ಮಾತ್ರ ಮೋಕ್ಷಿತ್ ಅವ್ರಿಗೆ ಹೆಂಗಿತ್ತು ಅಂದರೆ, ಮೋಯೆ ಕಂಡೀಷನ್ ಅವ್ರದ್ದು. ಮೋಯೆ ಅಂತ ಆಗ್ತೈತೆ ಮೋಕ್ಷಿತ್ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಲ್ಲಿ ವಾಶ್ರೂಮಿಂದ ಇದಕ್ಕೆ ಬರ್ತಾರೆ, ಹಾಲಿಂದ ವಾಶ್ರೂಮ್ಗೆ ಹೋಗ್ತಾರೆ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತದೆ ಅವ್ರಿಗೆ. ಒಂದು ಲೆಕ್ಕಾಚಾರದಲ್ಲಿ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳಕೊಂಡು ನೋಡೋದಾದರೆ, ಸೊ ಲಾಸ್ಟಿಗೆ ಅವ್ರು ಕುತ್ಕೊಂಡು ಮಾತಾಡ್ತಾಯಿದ್ರು, ಹಿಂಗಾಗೋಯ್ತಲ್ಲ, ನೀವೇ ಕ್ಯಾಪ್ಟನ್ ಆಗ್ಬೋದಿತ್ತು ಅಂತ ಹೇಳ್ಬಿಟ್ಟು ಐಶ್ವರ್ಯ ಅವ್ರು ಕೇಳುವಾಗ ಅವರು ಮೋಕ್ಷಿತ್ ಅವ್ರು ಒಂದು ಮಾತನ್ನ ಅಂತಾರೆ, ಏನಂದರೆ, ಇವಾಗ ನೋಡು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಅಕಸ್ಮಾತ್ ನಾನೇ ಕ್ಯಾಪ್ಟನ್ ಆಗಿದೆ ಅನ್ಕೋ, ಅವ್ರ ಹೆಲ್ಪನ್ನು ತಗೊಂಡು
ಅವ್ರು ಹೋಗ್ಬಿಟ್ಟು ಏನು ಮಾತಾಡ್ಕೊಳ್ಳೋರು ಗೊತ್ತಾ, ಓ ನೋಡು ನಮ್ಮಿಂದನೇ ಕ್ಯಾಪ್ಟನ್ ಆಗಿದ್ದು ಮೋಕ್ಷಿತ, ಲಾಸ್ಟಿಗೆ ಮೋಕ್ಷಿತ ಕ್ಯಾಪ್ಟನ್ ಆಗಕ್ಕೆ ನಾವೇ ಹೆಲ್ಪ್ ಮಾಡಬೇಕಾಯ್ತು, ಹಂಗೆಲ್ಲ ಮಾತಾಡ್ಕೊತಾರೆ. ಅದು ನನಗೆ ಬೇಡ, ಹಂಗಾಗಿ ನಾನು ಆ ಡಿಸಿಷನ್ನ ತಗೊಂಡೆ ಅಂತ. ಒಂದು ಲೆಕ್ಕಾಚಾರದಲ್ಲಿ ಅವ್ರ ಮನಸ್ಸಿಗಾಗಿರೋ ಬೇಜಾರಿಂದ ಅವರು ಯೋಚನೆ ಮಾಡ್ತಿರೋ ರೀತಿ ಕರೆಕ್ಟಾಗೇ ಇರ್ಬೋದು. ಬಟ್ ಸ್ಟಿಲ್ ಆಟ ಅಂತ ಬಂದಾಗ ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಆಡ್ಬೋದಿತ್ತು. ಅವರು ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಇವಾಗ ಗೆದ್ರೂ ಮಾತಾಡ್ತಾರೆ, ಸೋತ್ರೂ ಮಾತಾಡ್ತಾರೆ. ಇವಾಗ ಆಟನ ಬಿಟ್ಟು ಕೂತ್ಕೊಂಡಿದ್ಕೆ ಅವರೇನು ಪ್ರಶಂಸೆ ಕೊಟ್ಬಿಟ್ಟು ಮಾಡ್ತಾರೆ, ಆಟ ಬಿಟ್ಟು ಕೂತ್ಕೊಂಡ್ರು ಅಂತ. ಅದಕ್ಕೂ ಹಾಕೊಂಡು ಗುಮ್ಮದೆ, ಅದಕ್ಕೂ ಮಾತಾಡ್ತಾರೆ ಅವರು. ಹೆಂಗೆ ಅವ್ರು ಬಿಟ್ಟರು, ನಾವು ಹಿಡ್ಕೊಂಡು ನಾವು ಹೊಡೆದಾಕ್ಬಿಟ್ವಿ, ಗೆದ್ದಿದ್ದು ಅವ್ರ ಟೀಮ್, ಕ್ಯಾಪ್ಟನ್ ಆಗಿದ್ದು ನಮ್ಮ ಟೀಮ್ ಅವ್ರಿಗೆ ಇನ್ನೂ ಜೋಶೆ ಆಯ್ತು. ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ, ಸೋತ್ರು ಮಾತಾಡ್ತಾರೆ, ಗೆದ್ರು ಮಾತಾಡ್ತಾರೆ. ಅದು ಒಂದು ರೀಸನ್ ಅಷ್ಟೇ ಆಯ್ತಾ. ಈ ರೀಸನ್ ಹೆಂಗೆ ಬೇಕಾದ್ರೂ ತಗೋಬೋದು ಆಯ್ತಾ. ಅವ್ನು ಬೆಳೆದಿರೋದೇ ನನ್ನಿಂದ ಅಂತ ಹೇಳ್ಬಿಡ್ಬೋದು. ಏನು ಮಾಡಿರಲ್ಲ ಅವನು, ಸುಮ್ಮನೆ ಯಾವಾಗಲೂ ಹೋಗಬತ್ತ ಮಾತಾಡಿಸ್ತಾ ಇರ್ತಾನೆ, ಅವ್ನು ನನ್ನಿಂದನೇ ಗೆದ್ದಿದ್ದು ಕಣ, ಅವ್ನು ನನ್ನಿಂದನೇ ಇಟ್ಟಾಗಿದ್ದು, ಹಂಗೆ ಹೇಳ್ಬಿಡ್ತಾರೆ. ಮನ್ಸಿಗೇನು ಹೇಳೋಕ್ಕೇನು, ನೋಡೋರಿಗೆ ನಮಗೆ ಗೊತ್ತಾಗಲ್ವಾ. ಸೊ ಅದನ್ನೆಲ್ಲ ಆ ಥರ ಎಲ್ಲ ಕನ್ಸಿಡರೇಷನ್ ತಗೊಳಕ್ಕಾಗಲ್ಲ. ಆ ಪರ್ಸ್ಪೆಕ್ಟಿವಲ್ಲೂ ಯೋಚನೆ ಮಾಡಿದರೆ ಚೆನ್ನಾಗಿರೋದು. ಒಂದೇ ಪರ್ಸ್ಪೆಕ್ಟಿವಲ್ಲಿ ಹೋಗ್ತಾರೆ. ಒಂದು ಪರ್ಸ್ಪೆಕ್ಟಿವಲ್ಲಿ ಹೋಗೋದು ದೊಡ್ಡದಲ್ಲ, ಆದರೆ ಅಪೋಸಿಟ್ನೂ ಒಂದು ಸತಿ ಯೋಚನೆ ಮಾಡಿರಬೇಕು, ಹಿಂಗಾದ್ರೆ ಹಿಂಗಾಗುತ್ತೆ, ಹಿಂಗಂದ್ರೂ ಅದೇ ಅಲ್ವಾ. ಮನುಷ್ಯರು ಮಾತಾಡೋದು ಎಲ್ಲದಕ್ಕೂ ಮಾತಾಡ್ತಾರಲ್ವಾ ಅಂತ ಥಿಂಕ್ ಮಾಡಿದ್ದಿದ್ರೆ ಇವತ್ತು ಕ್ಯಾಪ್ಟನ್ ಮೋಕ್ಷಿತ್ ಅವರಾಗಿರೋದು. ಮೋಕ್ಷಿತ್ ಅವರ ಫೋಟೋ ಕ್ಯಾಪ್ಟನ್ ಕ್ವೀನ್ ಅಂತ ಬಂದಿರೋದು. ಅವ್ರ ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಗಂಟೆ ಕಾಯಬೇಕು. ಮತ್ತು ಕ್ಯಾಪ್ಟನ್ಸಿ ಟಾಸ್ಕು ಅದರಲ್ಲಿ ಸೆಲೆಕ್ಟ್ ಆಗಬೇಕು, ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು, ಕ್ಯಾಪ್ಟನ್ ಆಗಬೇಕು. ಸೊ ಹೆವಿ ಲಾಂಗ್ ಪ್ರೊಸೀಜರ್, ಬಟ್ ಕೈಗೆ ಸಿಕ್ಕಿನ ಚಲ್ಕೊಂಡ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಚೈತ್ರ ಅವ್ರಿಗೆ ಕಳಪೆ ಕೊಟ್ಟಿದ್ದು ಮಾತ್ರ ಅಪ್ಪಾ, ಅದು ಎಷ್ಟು ಸತಿ ಚೈತ್ರ ಅವ್ರಿಗೆ ಖುಷಿ ಅನ್ಸುತ್ತೆ ಜೈಲಿಗೆ ಹೋಗೋಕ್ಕೆ ಆಯಿತಾ. ಅವ್ರು ಜೈಲಲ್ಲೇ ಇದ್ಬಿಡ್ತಾರೆ, ಬಿಗ್ ಬಾಸ್ ಮನೇನೇ ಬೇಡ, ಜೈಲಲ್ಲಿ ಆರಾಮಾಗಿ ಇಲ್ಲೇ ಎಲ್ಲ ಕಳಿಸ್ಕೊಡಿ, ಬಿಗ್ ಬಾಸ್ ಫೆಸಿಲಿಟೀಸ್ ಮಾಡಿಕೊಡಿ ಒಂಚೂರು ಆಯಿತಾ, ಆರಾಮಾಗಿ ಜೈಲಲ್ಲೇ ಇರ್ತೀನಿ, ಐ ಲವ್ ಜೈಲ್ ಅಂದ್ಬಿಡ್ತಾರೆ ಬೇಕಾದ್ರೆ ಚೈತ್ರ ಆಯಿತಾ. ಶಿ ಲವ್ಸ್ ಒಂದು ಚೂರಾರ ಏನೋ ಬೇಜಾರಾಗಿದ್ದರೆ ಏನೋ ಕಾಣಿಸ್ತಿತ್ತು ಅವರಲ್ಲಿ, ಹೆಮ್ಮೆ ಏನೋ ಸಾಧಿಸಿರೋದು. ಇದು ಆಪ್ತರ ಮಿತ್ರ ಫಿಲಮಲ್ಲಿ ಹೇಳ್ತಾರಲ್ಲ, ನಿಮ್ಮ ಮೊಗ್ದಲ್ಲಿ ಏನೋ ಸಾಧಿಸಿರೋ ತೇಜಸ್ಸಿದೆ, ಹಂಗೆ ನಾವು ಒಬ್ರಿಗೆ ಹಿಂಸೆ ಕೊಡೋರಲ್ಲ, ಅದು ಏನು ಖುಷಿನಪ್ಪ ಚೈತ್ರ ಅವ್ರಿಗೆ, ಅಬ್ಬಬ್ಬಬ್ಬಬ್ಬ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.